ಜೂನ್ 14, 2020 ಇಡೀ ಭಾರತವೇ ಬೆಚ್ಚಿ ಬೀಳುವ ಒಂದು ಘಟನೆ ನಡೆಯುತ್ತದೆ. ಪ್ಯಾನ್ ಇಂಡಿಯನ್ ಸ್ಟಾರ್ ಕ್ವಾಲಿಟಿಯನ್ನ ಹೊಂದಿದಂತಹ ಸುಶಾಂತ್ ಸಿಂಗ್ ರಜಪೂತ್ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ತಮ್ಮ ಮುಂಬೈನ ಬಂದ್ರಾ ಫ್ಲಾಟ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸುಶಾಂತ್ ಸಿಂಗ್ ರಜಪೂತ್ ಅವರು ಯಾಕೆ ಈ ರೀತಿಯಲ್ಲಿ ಮಾಡಿಕೊಂಡ್ರು ಅಥವಾ ಯಾರಾದ್ರೂ ಅವರನ್ನ ಮಾಡಿದ್ರ ಅನ್ನುವ ಸಾವಿರ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಅಷ್ಟಕ್ಕೂ ಜೂನ್ 14 ನಿಜವಾಗಿಯೂ ಏನಾಯ್ತು? ಇದೊಂದು ನ್ಯಾಚುರಲ್ ಆಕ್ಸಿಡೆಂಟಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್? ಮುಂಬೈ ಪೊಲೀಸ್ ಕೊಟ್ಟ ರಿಪೋರ್ಟ್ ನಲ್ಲಿ ಏನಿತ್ತು ಮತ್ತು ಸಿಬಿಐ ಕೊಟ್ಟ ರಿಪೋರ್ಟ್ ನಲ್ಲಿ ಏನಿತ್ತು? ಈ ಸಾವಿಗೆ ನಿಜವಾದ ಕಾರಣವೇನು? ಇವನ್ನೆಲ್ಲ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾತ್ರಿ ಸಮಯ 2 ಗಂಟೆ. ಸುಶಾಂತ್ ಸಿಂಗ್ಗೆ ಇನ್ನೂ ನಿದ್ದೆ ಬಂದಿರೋದಿಲ್ಲ. ಇದರಿಂದ ಅವರ ಗೆಳತಿಯಾದ ರಿಯಾ ಚಕ್ರವರ್ತಿಗೆ ಫೋನ್ ಅನ್ನ ಮಾಡುತ್ತಾರೆ. ಆದರೆ ರಿಯಾ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ. ನಂತರ ಅವರ ಆಪ್ತ ಸ್ನೇಹಿತನಾದ ಮಹೇಶ್ ಶೆಟ್ಟಿಗೆ ಅವರು ಫೋನ್ ಅನ್ನ ಮಾಡುತ್ತಾರೆ. ಅವರು ಕೂಡ ಫೋನ್ ಅನ್ನ ಎತ್ತೋದಿಲ್ಲ. ಯಾಕೆ ತಡರಾತ್ರಿ 2 ಗಂಟೆಗೆ ಅವರು ಫೋನ್ ಅನ್ನ ಮಾಡಲು ಟ್ರೈ ಮಾಡಿದ್ರು ಗೊತ್ತಿಲ್ಲ, ಅಥವಾ ಅವರು ಯಾವುದಾದರೂ ಇಂಪಾರ್ಟೆಂಟ್ ಅನ್ನ ಹೇಳಲು ಇದ್ದ ಗೊತ್ತಿಲ್ಲ. ಈ ಇಬ್ಬರಲ್ಲಿ ಅವತ್ತು ಯಾರಾದರೂ ಒಬ್ಬರು ಫೋನ್ ಅನ್ನ ಎತ್ತಿದರೆ ಈ ಕೇಸ್ ನ ಡೀಟೇಲ್ಸ್ ಬದಲಾಗುತ್ತಿತ್ತೋ ಏನೋ. ಇದರಿಂದ ಬೇಸತ್ತಂತಹ ಸುಶಾಂತ್ ಹೋಗಿ ಮಲಗಿಕೊಳ್ಳುತ್ತಾರೆ. ಬೆಳಗಿನ ಜಾವ 6:30ಕ್ಕೆ ಎದ್ದಂತಹ ಸುಶಾಂತ್ ಸಿಂಗ್ ತಮ್ಮ ರೂಮ್ ನಿಂದ ಹೊರಗಡೆ ಬಂದು ತಮ್ಮ ಚೆಫ್ಗೆ ತಮಗೆ ಫ್ರೂಟ್ ಸಲಾಡ್ ಮತ್ತು ಪೊಮಾಗ್ರನೇಟ್ ಜ್ಯೂಸ್ ಬೇಕೆಂದು ಕೇಳಿಕೊಳ್ಳುತ್ತಾರೆ. ಸಮಯ 9 ಗಂಟೆ. ತಯಾರಾಗಿದ್ದಂತಹ ಸಲಾಡ್ ಮತ್ತು ಜ್ಯೂಸ್ ಅನ್ನ ಕುಡಿದಂತಹ ಸುಶಾಂತ್ ತಮ್ಮ ರೂಮಿಗೆ ಹೋಗಿ ಮಲಗಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಕರೋನಾ ಇದ್ದಿದ್ದರಿಂದ ಅವರ ತಂದೆ ಕೆ ಸಿಂಗ್ ಅವರಿಗೆ ಫೋನ್ ಮಾಡಿ ಹೊರಗಡೆ ಬರಲು ಹೋಗಬೇಡಿ ಮತ್ತು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಎಂದು ಕೂಡ ಹೇಳುತ್ತಾರೆ. ಈ ಫೋನ್ ಕಾಲೇ ಅವರ ಕಡೆಯ ಫೋನ್ ಕಾಲ್ ಆಗಿರುತ್ತದೆ ಎಂದು ಯಾರು ಕೂಡ ಊಹಿಸಿರೋದಿಲ್ಲ. ಸಮಯ 11:30. ಅಡುಗೆ ಮಾಡುವ ಚೆಫ್ ಮಧ್ಯಾಹ್ನಕ್ಕೆ ಯಾವ ಊಟ ಮಾಡಲಿ ಎಂದು ಕೇಳಲು ಸುಶಾಂತ್ ಸಿಂಗ್ ಅವರ ರೂಮ್ ಅನ್ನ ತಟ್ಟುತ್ತಾರೆ. ಆದರೆ ಸುಶಾಂತ್ ಸಿಂಗ್ ಆ ಡೋರ್ ಅನ್ನ ತೆಗೆಯೋದಿಲ್ಲ. ಇದರಿಂದ ಗಾಬರಿಗೊಂಡಂತಹ ಚೆಫ್ ಅವರ ಫ್ಲಾಟ್ ಮೇಟ್ ಆಗಿದ್ದಂತಹ ಸಿದ್ಧಾರ್ಥ್ ಪಿಟಾನಿ ಅವರಿಗೆ ಇದನ್ನ ಹೇಳುತ್ತಾರೆ. ನಂತರ ಇಬ್ಬರು ಸೇರಿ ಬಾಗಿಲನ್ನ ತಟ್ಟುತ್ತಾರೆ. ಆದರೆ ಆಗಲೂ ಕೂಡ ಬಾಗಿಲನ್ನ ತೆಗೆಯೋದಿಲ್ಲ. ನಂತರ ಸಿದ್ಧಾರ್ಥ್ ಪಿಟಾನಿ ಅವರು ಸುಶಾಂತ್ ಸಿಂಗ್ ಅವರ ಫೋನ್ಗೆ ಕರೆಯನ್ನ ಮಾಡುತ್ತಾರೆ. ಎಷ್ಟು ಬಾರಿ ರಿಂಗ್ ಆದರೂ ಅವರು ಕಾಲನ್ನ ಪಿಕ್ ಮಾಡೋದಿಲ್ಲ. ಇದರಿಂದ ಗಾಬರಿಗೊಂಡಂತಹ ಇಬ್ಬರು ಸುಶಾಂತ್ ಸಿಂಗ್ ಅವರ ತಂಗಿಗೆ ಈ ಮಾಹಿತಿಯನ್ನ ಹೇಳುತ್ತಾರೆ. ಇಷ್ಟೊತ್ತಿಗಾಗಲೇ 1 ಗಂಟೆ ಕಳೆದು ಹೋಗಿರುತ್ತದೆ. ನಂತರ ಕೀ ಮೇಕರ್ ಅನ್ನ ಕರೆಸಿದಂತಹ ಈ ಇಬ್ಬರು ಡೂಪ್ಲಿಕೇಟ್ ಕೀಯನ್ನ ಮಾಡಿ ಆ ಬಾಗಿಲನ್ನ ತೆಗೆಸುತ್ತಾರೆ. ನಂತರ ಡೋರ್ ಓಪನ್ ಮಾಡಿ ಹೋದಂತಹ ಈ ಇಬ್ಬರಿಗೆ ಒಂದು ದೊಡ್ಡ ಆಘಾತವೇ ಕಾದಿರುತ್ತದೆ. ಸುಶಾಂತ್ ಸಿಂಗ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗುತ್ತಾರೆ. ಇದರಿಂದ ತಕ್ಷಣವೇ ಸಿದ್ಧಾರ್ಥ್ ಪಿಟಾನಿ ಮತ್ತು ಅವರ ಚೆಫ್ ಈ ಮಾಹಿತಿಯನ್ನ ಬಂದ್ರಾ ಪೊಲೀಸರಿಗೆ ನೀಡುತ್ತಾರೆ. ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಮುಂಬೈನ ಬಾಂದ್ರಾ ಪೊಲೀಸರು ಪರಿಶೀಲನೆಯನ್ನ ಮಾಡುತ್ತಾರೆ. ಈಗಾಗಲೇ ಸುಶಾಂತ್ ಸಿಂಗ್ ಅವರ ಬಾಡಿಯನ್ನ ಈ ಸ್ನೇಹಿತರು ಗಾಬರಿಯಿಂದ ಪ್ರಾಣ ಇನ್ನೂ ಏನಾದರೂ ಇದೆಯಾ ಅಂತ ಚೆಕ್ ಮಾಡಲು ಇಳಿಸಿಬಿಟ್ಟಿರುತ್ತಾರೆ. ಇದರಿಂದ ಫಿಸಿಕಲ್ ಎವಿಡೆನ್ಸ್ ಅಳಿಸಿ ಹೋಗಿರುತ್ತದೆ. ನಂತರ ಪೊಲೀಸರು ಮನೆಯನ್ನೆಲ್ಲ ಹುಡುಕುತ್ತಾರೆ, ಯಾವುದಾದರೂ ಸೂಸೈಡ್ ನೋಟ್ ಸಿಗಬಹುದಾ ಅಂತ. ಆದರೆ ಅಂತಹ ಯಾವುದೇ ಎವಿಡೆನ್ಸ್ ಗಳು ಸಿಗೋದಿಲ್ಲ. ನಂತರ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದಂತಹ ಪೊಲೀಸರು ಇದೊಂದು ನ್ಯಾಚುರಲ್ ಆಕ್ಸಿಡೆಂಟಲ್ ಡೆತ್ ಎಂದು ಬರೆದುಕೊಳ್ಳುತ್ತಾರೆ. ನಂತರ ತನಿಖೆಯನ್ನ ಶುರು ಮಾಡಿದಂತಹ ಮುಂಬೈ ಪೊಲೀಸರು ಇವರ ಮೇಲೆ ಯಾವುದಾದರೂ ಪ್ರೊಫೆಷನಲ್ ರೈವಲರಿ ಇತ್ತ ಅಥವಾ ಯಾರಾದರೂ ಕಿರುಕುಳವನ್ನ ಕೊಟ್ಟು ಸಾಯಿಸಿದ್ದಾರಾ ಅನ್ನೋ ಹ್ಯಾಂಗಲ್ ನಲ್ಲಿ ಚೆಕ್ ಮಾಡುತ್ತಾರೆ. ಆದರೆ ಅವರಿಗೆ ಯಾವುದೇ ಆದಂತಹ ಕುರುಹುಗಳು ಸಿಗೋದಿಲ್ಲ. ಅಷ್ಟೊತ್ತಿಗೆ ಮೆಡಿಕಲ್ ರಿಪೋರ್ಟ್ ಕೂಡ ಬರುತ್ತದೆ. ಇದೊಂದು ನ್ಯಾಚುರಲ್ ಹ್ಯಾಂಗಿಂಗ್ ಆಗಿದೆ. ಇದರಲ್ಲಿ ಯಾರ ಕೈವಾಡವೂ ಇಲ್ಲ ಮತ್ತು ಅವರ ಬಾಡಿ ಮೇಲಾಗಲಿ ಅಥವಾ ಟಿ ಶರ್ಟ್ ಮೇಲಾಗಲಿ ಯಾವುದೇ ಕುರುಹುಗಳು ಇಲ್ಲ. ಇದನ್ನ ಸ್ವತಃ ಅವರೇ ಮಾಡಿಕೊಂಡಿದ್ದಾರೆ ಎನ್ನುವ ರಿಪೋರ್ಟ್ ಅನ್ನ ವೈದ್ಯಕೀಯ ವಲಯ ಕೊಡುತ್ತದೆ. ನಂತರ ಮುಂಬೈ ಪೊಲೀಸರು ಅಷ್ಟಕ್ಕೆ ನಿಲ್ಲಲ್ಲ, FSL ರಿಪೋರ್ಟ್ ಗಾಗಿ ಕಾಯುತ್ತಾರೆ. FSL ರಿಪೋರ್ಟ್ ಏನೆಂದರೆ ಅವರು ಸಾಯುವ ಮುನ್ನ ಅವರ ಊಟದಲ್ಲಾಗಲಿ ಅಥವಾ ಅವರು ಕುಡಿದಂತಹ ಜ್ಯೂಸ್ ನಲ್ಲಾಗಲಿ ಯಾವುದಾದರೂ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿದ್ರ ಅನ್ನೋ ಒಂದು ರಿಪೋರ್ಟ್. ಇದರಿಂದ FSL ರಿಪೋರ್ಟ್ ಗೆ ಮೊರೆ ಹೋದಂತಹ ಮುಂಬೈ ಪೊಲೀಸರಿಗೆ ಅಲ್ಲಿಯೂ ಕೂಡ ನಿರಾಸೆ ಕಾದಿರುತ್ತದೆ. FSL ರಿಪೋರ್ಟ್ ನಲ್ಲಿಯೂ ಕೂಡ ಅವರ ಊಟದಲ್ಲಾಗಲಿ ಅಥವಾ ಅವರ ಜ್ಯೂಸ್ ನಲ್ಲಾಗಲಿ ಯಾವುದೇ ಪಾಯ್ಸನಸ್ ಇರಲಿಲ್ಲ ಎಂದು ಖಾತ್ರಿಯಾಗುತ್ತದೆ. ಈ ಮೆಡಿಕಲ್ ಮತ್ತು FSL ರಿಪೋರ್ಟ್ ನಲ್ಲಿ ಒಂದು ಕಾಮನ್ ಪಾಯಿಂಟ್ ಇರುತ್ತದೆ. ಏನೆಂದರೆ ಸುಶಾಂತ್ ಸಿಂಗ್ ಅವರ ಬಾಡಿಯಲ್ಲಿ ಆಂಟಿ ಡಿಪ್ರೆಷನ್ ಮಾತ್ರೆಗಳ ಅಂಶವಿದೆ ಎಂಬ ರಿಪೋರ್ಟ್ ಅನ್ನ ಈ 2 ವೈದ್ಯಕೀಯ ಪರೀಕ್ಷೆಯಲ್ಲಿ ಕಂಡುಹಿಡಿದಿರುತ್ತಾರೆ. ಅಷ್ಟೊತ್ತಿಗೆ ಸುಶಾಂತ್ ಸಿಂಗ್ ಅವರ ತಂದೆ ಕೆ ಸಿಂಗ್ ಅವರು ಬಿಹಾರದ ಪೊಲೀಸ್ಗೆ ಒಂದು FIR ಅನ್ನ ಕೊಟ್ಟಿರುತ್ತಾರೆ. ಏನೆಂದ್ರೆ ರಿಯಾ ಚಕ್ರವರ್ತಿ ನನ್ನ ಮಗನ ಸಾವಿಗೆ ಕಾರಣವೆಂದು ಹೇಳಿರುತ್ತಾರೆ. ಈ ರಿಯಾ ಚಕ್ರವರ್ತಿ ಯಾರೆಂದ್ರೆ ಸುಶಾಂತ್ ಸಿಂಗ್ ಅವರ ಗರ್ಲ್ ಫ್ರೆಂಡ್. ಸುಶಾಂತ್ ಸಿಂಗ್ ಅವರ ತಂದೆ ಕೆ ಸಿಂಗ್ ಅವರು ಈ ರಿಯಾ ಚಕ್ರವರ್ತಿ ತಮ್ಮ ಮಗನಿಗೆ
ಡ್ರಗ್ಸ್ ಅನ್ನ ಕೊಟ್ಟು ಡ್ರಗ್ ಅಡಿಕ್ಟ್ ಆಗಿ ಮಾಡಿದ್ದಾಳೆ ಮತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನ ವಸೂಲು ಮಾಡಿದ್ದಾಳೆ. ಅವಳೇ ಕಿರುಕುಳವನ್ನು ಕೊಟ್ಟಿ ಸಾಯಿಸಿದ್ದಾಳೆ ಎಂಬ ಎಫ್ಐಆರ್ ಅನ್ನ ಬಿಹಾರದ ಪಟ್ನಾದಲ್ಲಿ ರಿಜಿಸ್ಟರ್ ಮಾಡಿಸಿರುತ್ತಾರೆ. ಇದರಿಂದ ಬಿಹಾರದ ಪೊಲೀಸರು ಮುಂಬೈಗೆ ಬರುತ್ತಾರೆ. ನಂತರ ಮುಂಬೈ ಪೊಲೀಸು ಮತ್ತು ಬಿಹಾರದ ಪೊಲೀಸ್ ನಡುವೆ ಕಿತ್ತಾಟ ಶುರುವಾಗುತ್ತದೆ. ಇದರಿಂದ ಈ ಕೇಸು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರುತ್ತದೆ. ಆಗಸ್ಟ್ 19, 2020ರಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಸಿಬಿಐಗೆ ವಹಿಸುತ್ತದೆ ಮತ್ತು ಮುಂಬೈ ಪೊಲೀಸು ಕಲೆ ಹಾಕಿದಂತಹ ಎಲ್ಲ ಎವಿಡೆನ್ಸ್ ಗಳನ್ನ ಮತ್ತು ಕೇಸ್ ಡೀಟೇಲ್ಸ್ ಅನ್ನ ಸಿಬಿಐಗೆ ಕೊಡಬೇಕು ಎಂದು ಸ್ಟ್ರಿಕ್ಟ್ ಆಗಿ ಹೇಳುತ್ತದೆ. ನಂತರ ಯಾವಾಗ ಈ ಕೇಸು ಸಿಬಿಐಗೆ ಬಂತು, ಅವರು ಮತ್ತೆ ಮೊದಲಿನಿಂದ ಶುರು ಮಾಡುತ್ತಾರೆ. ಮುಂಬೈ ಪೊಲೀಸರು ಕಲೆ ಹಾಕಿದಂತಹ ಎಲ್ಲ ಎವಿಡೆನ್ಸ್ ಗಳು ಮತ್ತು ಎಲ್ಲ ಆಯಾಮಗಳನ್ನ ಚೆಕ್ ಮಾಡುತ್ತಾರೆ. ಆದರೆ ಸುಶಾಂತ್ ಸಿಂಗ್ ಅವರ ಕೇಸ್ಗೆ ತಿರುವು ಸಿಗುವಂತಹ ಯಾವುದೇ ಎವಿಡೆನ್ಸ್ ಗಳು ಅವರಿಗೆ ಸಿಗೋದಿಲ್ಲ. ಆದರೆ ಸಿಬಿಐ ತನಿಖೆಯಲ್ಲಿ ಒಂದು ಪ್ರಮುಖ ಅಂಶ ಹೊರಗಡೆ ಬರುತ್ತದೆ. ಏನೆಂದ್ರೆ ಸುಶಾಂತ್ ಸಿಂಗ್ ಅವರು ಸಾಯುವ ಕೊನೆ ಕ್ಷಣದಲ್ಲಿ ಅವರು ಗೂಗಲ್ ನಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಸರ್ಚ್ ಅನ್ನ ಮಾಡಿರುತ್ತಾರೆ. ಏನೆಂದ್ರೆ ಸಿಜೋಫ್ರೇನಿಯಾ, ಬೈಪೋಲರ್ ಡಿಸಾರ್ಡರ್, ಪೇನ್ಲೆಸ್ ಡೆತ್ ಮತ್ತು ದಿಶಾ ಶಾಲಿಯಾನ ಮತ್ತು ಸುಶಾಂತ್ ಸಿಂಗ್ ಕೇಸ್ ಅನ್ನುವ ಹಲವಾರು ವಿಷಯಗಳನ್ನ ಅವರು ಸಾಯುವ ಮುಂಚೆ ಗೂಗಲ್ ನಲ್ಲಿ ಸರ್ಚ್ ಮಾಡಿರುತ್ತಾರೆ. ನಂತರ ಬಿಹಾರದ ಪಟ್ನಾದಲ್ಲಿ ರಿಜಿಸ್ಟರ್ ಆಗಿದ್ದ ರಿಯಾ ಮೇಲಿನ ಕೇಸ್ ನ ಬಗ್ಗೆ ಸಿಬಿಐ ತನಿಖೆ ಮಾಡಲು ಶುರು ಮಾಡುತ್ತಾರೆ. ಇದರಿಂದ ರಿಯಾ ಚಕ್ರವರ್ತಿ ಸಣ್ಣ ಮಟ್ಟದಲ್ಲಿ ಡ್ರಗ್ಸ್ ಅನ್ನ ಸುಶಾಂತ್ ಸಿಂಗ್ ಗೆ ಕೊಟ್ಟಿರುವುದು ಪತ್ತೆಯಾಗುತ್ತದೆ. ಇದರಿಂದ ಎನ್ಸಿಬಿ ಅವರು ಈ ತನಿಖೆಗೆ ಎಂಟ್ರಿಯನ್ನ ಕೊಡುತ್ತಾರೆ. ಎನ್ಸಿಬಿಯ ವಿಚಾರಣೆಯಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡಿರುವುದು ನಿಜ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ, ಕೇವಲ ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗಿದೆ ಅನ್ನೋ ಅಂಶ ಹೊರಬರುತ್ತದೆ. ಮತ್ತು ರಿಯಾ ಚಕ್ರವರ್ತಿ ಸುಶಾಂತ್ ಸಿಂಗ್ ಅವರ ಮರಣಕ್ಕೆ ಯಾವುದೇ ರೀತಿ ನೇರವಾಗಿ ಕಾರಣವಾಗಿಲ್ಲ ಎಂಬ ಅಂಶವನ್ನ ಕೂಡ ಹೇಳುತ್ತಾರೆ. ಅಲ್ಲಿಯೂ ಹೋಪ್ ಅನ್ನ ಕಳೆದುಕೊಂಡಂತಹ ಸಿಬಿಐ ಮತ್ತೊಮ್ಮೆ ವೈದ್ಯಕೀಯ ರಿಪೋರ್ಟ್ ಗಳನ್ನ AIMS ಗೆ ಕಳಿಸುತ್ತದೆ. ಆದರೆ ಅಲ್ಲಿಯೂ ಯಾವುದೇ ತಿರುವು ಸಿಗೋದಿಲ್ಲ. ಅವರು ಕೂಡ ಮುಂಬೈ ವೈದ್ಯಕೀಯ ರಿಪೋರ್ಟ್ ಮತ್ತು FSL ನ ರಿಪೋರ್ಟ್ ನ ಸತ್ಯವೆಂದು ಹೇಳುತ್ತಾರೆ. ನಂತರ ಸಿಬಿಐ ಬಾಲಿವುಡ್ ನ ಕಡೆ ಮುಖ ಮಾಡುತ್ತದೆ. ಕರಣ್ ಜೋಹರ್, ಬನ್ಸಾಲಿ ಮತ್ತು ಸುಶಾಂತ್ ಸಿಂಗ್ ಅವರ ಪ್ರೊಡ್ಯೂಸರ್ ಗಳನ್ನ ಕೂಡ ವಿಚಾರಣೆ ಮಾಡುತ್ತಾರೆ. ಆದರೆ ಆಗಲೂ ಕೂಡ ಅವರಿಗೆ ಯಾವುದೇ ತಿರುವು ಸಿಗೋದಿಲ್ಲ. ನಂತರ ಕಾಲ್ ಡಂಪಿಂಗ್ ಅನ್ನ ಚೆಕ್ ಮಾಡುತ್ತಾರೆ. ಯಾವುದೇ ರೀತಿಯ ಕಿರುಕುಳ ಫೋನ್ ನಲ್ಲಿ ಕೊಟ್ಟಿದ್ದಾರಾ ಅಥವಾ ಯಾರಾದರೂ ಹಿಂಸೆಯನ್ನ ಕೊಟ್ಟಿ ಸಾಯಿಸಿದ್ದಾರಾ ಅನ್ನೋದನ್ನ ಕೂಡ ಚೆಕ್ ಮಾಡುತ್ತಾರೆ. ಆದರೆ ಕಾಲ್ ಡಂಪಿಂಗ್ ಅಲ್ಲೂ ಕೂಡ ಯಾವುದೇ ರೀತಿಯ ತಿರುವು ಸಿಗೋದಿಲ್ಲ. ಎಲ್ಲವೂ ನ್ಯಾಚುರಲ್ ಆಗಿಯೇ ಇರುತ್ತದೆ. ಇದರಿಂದ ಸಿಬಿಐ ಅವರು ಒಂದು ಕ್ಲಾರಿಟಿಗೆ ಬರುತ್ತಾರೆ. ಇದೊಂದು ಪಕ್ಕ ನ್ಯಾಚುರಲ್ ಆಕ್ಸಿಡೆಂಟಲ್ ಡೆತ್ ಆಗಿದೆ, ಇದರಲ್ಲಿ ಯಾರ ಕೈವಾಡವೂ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದಂತಹ ಸಿಬಿಐ ಮತ್ತೇಕೆ ಸುಶಾಂತ್ ಸಿಂಗ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡರು ಅನ್ನುವ ಪ್ರಶ್ನೆ ಕಾಡತೊಡಗುತ್ತದೆ. ಈ ಎಲ್ಲಾ ಅಂಶಗಳನ್ನ ತಲಾಶ್ ಮಾಡಿದಂತಹ ಸಿಬಿಐ ಅವರು ಮತ್ತು ವೈದ್ಯಕೀಯ ರಿಪೋರ್ಟ್ ಗಳ ಪ್ರಕಾರ ಅವರಿಗೆ ಇದ್ದಂತಹ ಡೀಪ್ ಕ್ಲಿನಿಕಲ್ ಡಿಪ್ರೆಷನ್ ಅವರ ಸಾವಿಗೆ ಕಾರಣವೆಂದು ಹೇಳುತ್ತಾರೆ. ಮತ್ತು ಇನ್ನೊಂದು ಕಡೆ ಅವರ ಎಕ್ಸ್ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯಾನ ಸಾವು ಕೂಡ ಒಂದು ನಿಗೂಢ ರೀತಿಯಲ್ಲಿ ಸತ್ತಿರುತ್ತಾರೆ. ಇದರಿಂದ ಮೀಡಿಯಾಗಳು ಸುಶಾಂತ್ ಸಿಂಗ್ ಅವರ ಹೆಸರನ್ನ ದಿಶಾ ಸಾಲಿಯಾನ ಕೇಸ್ ನಲ್ಲಿ ತಳುಕು ಹಾಕುತ್ತಿರುತ್ತಾರೆ. ಇದರಿಂದ ಇನ್ನಷ್ಟು ಒತ್ತಡಕ್ಕೆ ಒಳಗಾದಂತಹ ಸುಶಾಂತ್ ತಮ್ಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನುವ ರಿಪೋರ್ಟ್ ಅನ್ನ ಸಿಬಿಐ ಕೊಡುತ್ತದೆ. ನಂತರ ಸಿಬಿಐ ನ ಅಂತಿಮ ರಿಪೋರ್ಟ್ ನಲ್ಲಿ ಇದು ಕೇವಲ ಒಂದು ಆತ್ಮಹತ್ಯೆ, ಇದರಲ್ಲಿ ಯಾರದೇ ಕೈವಾಡ ಇಲ್ಲ ಅಥವಾ ಯಾರಾದರೂ ಇಂಡೈರೆಕ್ಟ್ ಆಗಿ ಅವರ ಆತ್ಮಹತ್ಯೆಗೆ ಪ್ರಚೋದಿಸಿಲ್ಲ ಅನ್ನುವ ಅಂಶವನ್ನ ಅವರು ಕ್ಲೋಸರ್ ರಿಪೋರ್ಟ್ ನಲ್ಲಿ ಕೊಡುತ್ತಾರೆ. ಇದರಿಂದ ಸುಶಾಂತ್ ಸಿಂಗ್ ಅವರ ಸಾವಿಗೆ ಅವರೇ ಕಾರಣವೆಂದು, ಇದರಲ್ಲಿ ಯಾರ ಕೈವಾಡವೂ ಇಲ್ಲ ಎಂದು, ನಂತರ ಆರೋಪಿಯಾಗಿದ್ದಂತಹ ರಿಯಾ ಚಕ್ರವರ್ತಿಯನ್ನ ನಿರಪರಾಧಿ ಎಂದು ಸಿಬಿಐ ಕ್ಲೀನ್ ಚೀಟ್ ಅನ್ನ ಕೊಡುತ್ತದೆ. ಇದಿಷ್ಟು ಸುಶಾಂತ್ ಸಿಂಗ್ ರಜಪೂತ್ ಅವರ ಕೊಲೆಯ ಡೀಟೇಲ್ಸ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತರದ ಇನ್ನೊಂದು ಕೇಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ